ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಆಯುರ್ವೇದ ರೀತಿಯ ರೋಗೋತ್ಪತ್ತಿಯ ಕಾರಣಗಳು ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಉಡುಪಿ ಇಲ್ಲಿಯ ರೋಗನಿದಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸರಿತಾ ಟಿ. ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು. ಈ ಕೋವಿಡ್-19 ಸಂದರ್ಭದಲ್ಲಿ ರೋಗೋತ್ಪತ್ತಿಯ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೋವಿಡ್-19 ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡುತ್ತಿರುವ ಹಾಗೂ ಇಡೀ ಜಗತ್ತನ್ನೇ ಮಾರಣಹೋಮ ಮಾಡಲು ಕಾಯುತ್ತಾ ಕುಳಿತಿರುವ ಒಂದು ಸಾಂಕ್ರಾಮಿಕ ಕಾಯಿಲೆ. ಇಡೀ ಪ್ರಪಂಚದಲ್ಲಿ ಅಟ್ಟಹಾಸ ಮೆರೆಯುತ್ತಿರುವ ಈ ವೈರಾಣು ತನ್ನ ಪ್ರಭಾವದಿಂದ ಲಕ್ಷಾಂತರ ಜನರನ್ನು ಬಲಿ ತೆಗೆದುಕೊಂಡಿದೆ. ಜನಜೀವನವನ್ನೇ ಅಸ್ತವ್ಯಸ್ತ ಮಾಡುತ್ತಿರುವ ಈ ಸಾಂಕ್ರಾಮಿಕ ಕಾಯಿಲೆ ಹೇಗೆ ಹರಡುತ್ತಿದೆ ಎಂಬುದರ ಬಗ್ಗೆ ಒಂದು ಸಣ್ಣ ನೋಟ ಬೀರೋಣ. ಆಯುರ್ವೇದ ಆಚಾರ್ಯರಾದ ಸುಶ್ರುತರು ತಮ್ಮ ಸುಶ್ರುತ ಸಂಹಿತೆಯಲ್ಲಿ ಸಾಂಕ್ರಾಮಿಕ ರೋಗ ಹರಡುವಿಕೆಯ ವಿಭಿನ್ನ ವಿಧಾನಗಳನ್ನು ಉಲ್ಲೇಖಿಸಿದ್ದಾರೆ. ಅವುಗಳಲ್ಲಿ ಒಂದು ಔಪಸರ್ಗಿಕ ವ್ಯಾಧಿ. ಔಪಸರ್ಗಿಕ ವ್ಯಾಧಿಯು ಪ್ರಸಂಗಾತ್ ಗಾತ್ರ ಸಂಸ್ಪರ್ಶಾತ್ ಅಂದರೆ ಪುನಃ ಪುನಃ ದೈಹಿಕ ಸಂಪರ್ಕದಿಂದ, ನಿಶ್ವಾಸಾತ್ ಪುನಃ ನಿಶ್ವಾಸದಿಂದ, ಸಹಭೋಜನಾತ್ ಪುನಃ ಪುನಃ ರೋಗಿಯ ತಟ್ಟೆಯಲ್ಲಿ ಊಟ ಮಾಡುವುದರಿಂದ, ಏಕಶಯ್ಯಾ ಅಸನಾತ್ ಪುನಃ ರೋಗಿಯ ಜೊತೆ ಕುಳಿತುಕೊಳ್ಳುವುದು, ಮಲಗುವುದು ಇತ್ಯಾದಿಗಳಿಂದ, ವಸ್ತ್ರಮಾಲ್ಯಾನುಲೇಪನಾತ್ ರೋಗಿಯು ಧರಿಸಿದ ಬಟ್ಟೆ ಹಾಗೂ ಆಭರಣಗಳನ್ನು ಧರಿಸುವುದರಿಂದ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಸಾಂಕ್ರಾಮಿಕವಾಗಿ ಹರಡುತ್ತದೆ. ಈ ಸಾಂಕ್ರಾಮಿಕ ಅಥವಾ ಔಪಸರ್ಗಿಕ ರೋಗಗಳಲ್ಲಿ ಜ್ವರ, ಕುಷ್ಠ, ಶೋಷ, ನೇತ್ರಾಭಿಷಂಧ ಹಾಗೂ ಕೋವಿಡ್-19 ಕೂಡ ಒಂದು. ಆಚಾರ್ಯ ಚರಕರು ರೋಗೋತ್ಪತ್ತಿಯ ಕಾರಣಗಳನ್ನು 2 ವಿಧಗಳಾಗಿ ವಿಂಗಡಿಸಿದ್ದಾರೆ. ಅವುಗಳೆಂದರೆ ಅಸಾಧಾರಣ ಕಾರಣಗಳು ಮತ್ತು ಸಾಧಾರಣ ಕಾರಣಗಳು. ಅಸಾಧಾರಣ ಕಾರಣಗಳೆಂದರೆ ವೈಯಕ್ತಿಕ ಕಾರಣಗಳಿಂದ ಬರುವಂತಹದ್ದಾಗಿದ್ದು, ಇದರ ಲಕ್ಷಣಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಭಿನ್ನವಾಗಿರಬಹುದು. ಉದಾಹರಣೆಗೆ, ಒಂದೇ ಬಗೆಯ ಆಹಾರ ಸೇವಿಸಿದ 2 ವ್ಯಕ್ತಿಗಳಲ್ಲಿ ಒಬ್ಬನಿಗೆ ರೋಗೋತ್ಪತ್ತಿಯಾದರೆ ಇನ್ನೊಬ್ಬನಿಗೆ ರೋಗೋತ್ಪತ್ತಿ ಆಗದೇ ಇರಬಹುದು. ಇದು ಅವರವರ ದೇಹ ಪ್ರಕೃತಿ, ವ್ಯಾಧಿ ಕ್ಷಮತೆ ಶಕ್ತಿ, ಆಹಾರ ವಿಹಾರಗಳನ್ನು ಅವಲಂಬಿಸಿದೆ. 2ನೇದಾಗಿ ಸಾಧಾರಣ ಕಾರಣಗಳು. ಈ ಕಾರಣದಿಂದ ಬರುವ ಕಾಯಿಲೆಗಳು ಏಕಕಾಲದಲ್ಲಿ ಒಂದು ಕ್ಷೇತ್ರದ ಅಥವಾ ಸ್ಥಳದಲ್ಲಿ ವಾಸಿಸುತ್ತಿರುವ ಜನರಲ್ಲಿ ಸಾಮಾನ್ಯ ಲಕ್ಷಣಗಳೊಂದಿಗೆ ಕಾಣಸಿಗುವ ವ್ಯಾಧಿಯಾಗಿದೆ. ಉದಾಹರಣೆಗೆ ಜನಪದೋದ್ವಂಸ. ಹಾಗಾದರೆ ಈ ಜನಪದೋದ್ವಂಸ ಎಂದರೆ ಏನು? ಜನಪದ ಎಂದರೆ ಸಮಾಜ, ಉದ್ವಂಸ ಎಂದರೆ ನಾಶ. ಇದು ವಾಯು, ಜಲ, ದೇಶ, ಕಾಲಗಳ ವಿಗುಣತೆಯಿಂದ ಉಂಟಾಗುವ ರೋಗವಾಗಿದೆ. ಉದಾಹರಣೆಗೆ, ವಾಯುವಿನ ವಿಗುಣತೆಯಿಂದ ಕೆಮ್ಮು, ಅಸ್ತಮ, ಶೀತ, ಗಂಧ ಜ್ಞಾನ ಇಲ್ಲದೇ ಇರುವುದು, ತಲೆನೋವು, ತಲೆ ತಿರುಗುವುದು ಇಂತಹ ಅನೇಕ ರೋಗಗಳು ಹರಡಬಹುದು. ಜಲ ಅಥವಾ ನೀರಿನ ವಿಗುಣತೆಯಿಂದ ಅತಿಸಾರ, ಬೇದಿ, ಕ್ರಿಮಿ, ಹುಳದ ಬಾಧೆ, ಆಮಶಂಕೆ, ಕೊಲೆರಾ, ಟೈಫಾಯ್ಡ್ ಇತ್ಯಾದಿ ರೋಗಗಳು ಹರಡಬಹುದು. ದೇಶದ ವಿಗುಣತೆಯಿಂದ ಮಲೇರಿಯಾ, ಡೆಂಗ್ಯೂ, ಫೈಲೇರಿಯಾ ಇತ್ಯಾದಿ ಅನೇಕ ರೋಗಗಳು ಹರಡಬಹುದು. ಕಾಲದ ವಿಗುಣತೆಯಿಂದ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಉಂಟಾಗುವ ರೋಗ ರುಜಿನಗಳು. ಕೋವಿಡ್-19 ರೋಗವೂ ಸಹ ಈ ಜನಪದೋದ್ವಂಸ ರೋಗಗಳಲ್ಲಿ ಒಂದು. ಹಾಗಾದರೆ ಈ ಜನಪದೋದ್ವಂಸದಿಂದ ಉಂಟಾಗುವ ಸಾಧಾರಣ ರೋಗಗಳಿಗೆ ಕಾರಣಗಳೇನೆಂದು ತಿಳಿದುಕೊಳ್ಳೋಣ. ಆಯುರ್ವೇದ ಶಾಸ್ತ್ರದಲ್ಲಿ ಈ ಸಾಧಾರಣ ವ್ಯಾಧಿಗಳಿಗೆ ಮುಖ್ಯ ಕಾರಣ ಅಧರ್ಮ ಎಂದು ಹೇಳಲಾಗಿದೆ. ಇಲ್ಲಿ ಅಧರ್ಮ ಎಂದರೆ ಧಾರ್ಮಿಕ ಆಚಾರಗಳನ್ನು ಪರಿಪಾಲಿಸದೇ ಇರುವುದು ಮಾತ್ರ ಅಲ್ಲ, ನಮ್ಮ ವೈಯಕ್ತಿಕ ಸಾಮಾಜಿಕ ಕರ್ತವ್ಯಗಳನ್ನು ಪಾಲಿಸದೇ ಇರುವುದು ಅಧರ್ಮ. ವಾಯುವಾದಿಗಳನ್ನು ವಿಕೃತಗೊಳಿಸುವ ಕಾರಣವೂ ಅಧರ್ಮವೇ. ಈ ಅಧರ್ಮಕ್ಕೆ ಮೂಲ ಕಾರಣ ಪ್ರಜ್ಞಾಪರಾಧ. ಹಾಗಾದರೆ ಈ ಪ್ರಜ್ಞಾಪರಾಧ ಎಂದರೆ ಏನು? ರೋಗೋತ್ಪತ್ತಿಯ ತ್ರಿವಿಧ ಕಾರಣಗಳಲ್ಲಿ ಪ್ರಜ್ಞಾಪರಾಧವು ಒಂದು.
ಆ ತ್ರಿವಿಧ ಕಾರಣಗಳು ಅಸಾತ್ಮ್ಯ ಇಂದ್ರಿಯಾರ್ಥ ಸಂಯೋಗ, ಪ್ರಜ್ಞಾಪರಾಧ ಮತ್ತು ಪರಿಣಾಮ. ಅಸಾತ್ಮ್ಯ ಇಂದ್ರಿಯಾರ್ಥ ಸಂಯೋಗ. ಅಸಾತ್ಮ್ಯ ಅಂದರೆ ಅನುಚಿತ. ಇಂದ್ರಿಯಗಳೆಂದರೆ ಕಣ್ಣು, ಕಿವಿ, ಮೂಗು ಇತ್ಯಾದಿ 5 ಜ್ಞಾನೇಂದ್ರಿಯಗಳು, ಕೈಕಾಲು ಇತ್ಯಾದಿ 5 ಕರ್ಮೇಂದ್ರಿಯಗಳು ಹಾಗೂ ಮನಸ್ಸು. ಇಂದ್ರಿಯಗಳ ಅನುಚಿತ ವರ್ತನೆಯಿಂದ, ಅತಿಯಾದ ಪ್ರಚೋದನೆಯಿಂದ ಅಥವಾ ಸಂವೇದನಾ ಚಟುವಟಿಕೆ ಕೊರತೆಯಿಂದ, ಶಾರೀರಿಕ ಅಥವಾ ಮಾನಸಿಕ ರೋಗಗಳ ಉತ್ಪತ್ತಿಯಿಂದ ಉಂಟಾಗುವ ರೋಗಗಳನ್ನು ಅಸಾತ್ಮೇಂದ್ರಿಯಾರ್ಥ ಸಂಯೋಗದಿಂದ ಉಂಟಾಗುವ ರೋಗಗಳೆಂದು ಹೇಳಬಹುದು. ಈ ಕೋವಿಡ್-19 ಸಂದರ್ಭದಲ್ಲಿ ಕಣ್ಣು, ಮೂಗು, ಬಾಯಿ ಅನಾವಶ್ಯಕವನ್ನು ಮುಟ್ಟುವುದರಿಂದ ಒಬ್ಬರಿಂದೊಬ್ಬರಿಗೆ ರೋಗ ಹರಡಬಹುದು. ಎರಡನೆಯದು ಪ್ರಜ್ಞಾಪರಾಧ. ಪ್ರಜ್ಞಾಪರಾಧ ಎಂದರೆ ಬುದ್ಧಿಶಕ್ತಿಯ ದುರುಪಯೋಗ ಎಂದು ಹೇಳಬಹುದು. ದಿ ಅಂದರೆ ಬುದ್ಧಿ, ಧೃತಿ ಎಂದರೆ ಸ್ವನಿಯಂತ್ರಣ, ಸ್ಮರಣಶಕ್ತಿಯ ವಿನಾಶ ಹಾಗೂ ತನ್ಮೂಲಕ ಅಶುಭ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದೇ ಪ್ರಜ್ಞಾಪರಾಧ. ಅಕಲ್ಯಾಣಕಾರಕವೂ ಅಶುಭವೂ ಎನಿಸಿರುವ ಕಾರ್ಯಗಳಲ್ಲಿ ಪ್ರವೃತ್ತರಾಗುವುದು ಪ್ರಜ್ಞಾಪರಾಧದ ಮೂಲ ಲಕ್ಷಣವಾಗಿದೆ. ಮಾತ್ರವಲ್ಲದೆ ತನ್ನ ಸಾಮರ್ಥ್ಯವನ್ನು ಮೀರಿದ ಕೆಲಸಗಳಿಗೆ ತೊಡಗುವಿಕೆ, ಅತಿಯಾದ ಸ್ತ್ರೀ ಪ್ರಸಂಗ, ಪ್ರವೃತ್ತ ತಡೆಗಟ್ಟುವಿಕೆ, ಉತ್ತಮ ಸಂಸ್ಕಾರಗಳಾದ ಆಚಾರ, ವಿನಯ, ಪೂಜ್ಯರಿಗೆ, ಗುರು ಹಿರಿಯರಿಗೆ ಗೌರವ ನೀಡುವುದು ಇತ್ಯಾದಿಗಳ ಕೊರತೆ, ಅಹಿತಕರ ಕರ್ಮಗಳಿಗೆ ಇಂದ್ರಿಯಗಳ ಪ್ರಚೋದನೆ, ಸದಾಚಾರ ವಿಚಾರಗಳಿಂದ ದೂರವಿರುವುದು, ಮನೋ ಆಘಾತಕರ ವಿಷಯಗಳಾದ ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಭ್ರಮೆ ಇತ್ಯಾದಿಗಳಿಂದ ಶಾರೀರಿಕ ದೋಷಗಳಾದ ವಾತ, ಪಿತ್ತ ಮತ್ತು ಕಫಗಳು ಹಾಗೂ ಮನೋದೋಷಗಳಾದ ರಜಸ್ಸು ಮತ್ತು ತಮಸ್ಸುಗಳು ಉಲ್ಬಣಗೊಂಡು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸ್ವಸ್ಥವನ್ನು ಕಳೆದುಕೊಂಡು ತನ್ಮೂಲಕ ಅನಾರೋಗ್ಯದ ಹಂತವನ್ನು ವ್ಯಕ್ತಿಯು ತಲುಪುವಂತಾಗುವುದು. ಈ ಕೋವಿಡ್-19 ಸಂದರ್ಭದಲ್ಲಿ ಸರಿಯಾಗಿ ಕೈತೊಳೆಯದಿರುವುದು, ಶುಚಿತ್ವವನ್ನು ಕಾಪಾಡದಿರುವುದು, ಸಾಮಾಜಿಕ ಅಂತರವನ್ನು ನಿರ್ಲಕ್ಷಿಸುವುದು, ಮಾಸ್ಕ್ ಧರಿಸದೇ ಇರುವುದು ಇತ್ಯಾದಿಗಳನ್ನು ವೈಯಕ್ತಿಕ ಪ್ರಜ್ಞಾಪರಾಧವೆಂದು, ಜಾಥಾ, ಮಹೋತ್ಸವ, ಸಮಾರಂಭಗಳನ್ನು ಏರ್ಪಡಿಸುವುದು, ಜನನಿಬಿಡ ಪ್ರದೇಶಗಳಲ್ಲಿ ಅನಾವಶ್ಯಕ ತಿರುಗಾಟ ಇತ್ಯಾದಿಗಳನ್ನು ಸಾಮಾಜಿಕ ಪ್ರಜ್ಞಾಪರಾಧವೆಂದು ಕರೆಯಬಹುದು. ಮೂರನೆಯದು ಪರಿಣಾಮ. ಪರಿಣಾಮವನ್ನು ಕಾಲ ಎಂದು ಹೇಳಬಹುದು. ಸಾಮಾನ್ಯವಾಗಿ ಪರಿಣಾಮವು ಸಮಯ ಮತ್ತು ಕಾಲಾಂತರದಲ್ಲಿ ಸಂಭವಿಸುವ ನೈಸರ್ಗಿಕ ದೈಹಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ. ಉದಾಹರಣೆಗೆ ವಾತಾದಿ ದೋಷಗಳ ಮೇಲೆ ಕಾಲೋಚಿತ ಪ್ರಭಾವಗಳು, ಋತುಗಳ ಪ್ರಭಾವಗಳು, ವಯಸ್ಸಿನ ನಿರ್ದಿಷ್ಟ ಹಂತಗಳಿಗೆ ಸಂಬಂಧಿಸಿದ ಅಸ್ವಸ್ಥತೆಗಳು ಈ ವರ್ಗದಲ್ಲಿ ಸೇರ್ಪಡೆಗೊಂಡಿದೆ. ಈ ಕೋವಿಡ್-19 ಸಂದರ್ಭದಲ್ಲಿ ಅತಿ ವಯಸ್ಕರಲ್ಲಿ ಮತ್ತು ಮಕ್ಕಳಲ್ಲಿ ಕೊರೋನಾ ವೈರಸ್ ಪ್ರಭಾವ ಹೆಚ್ಚಾಗಿದ್ದು ಅವರಲ್ಲಿ ಅನೇಕಾನೇಕ ದುಷ್ಪರಿಣಾಮಗಳಿಗೆ ಎಡೆಮಾಡಿಕೊಟ್ಟಿದೆ. ಹಾಗಾದರೆ ಈ ಕೋವಿಡ್-19 ಎನ್ನುವ ಮಾರಣಾಂತಿಕ ರೋಗಕ್ಕೆ ಪರಿಹಾರವಿಲ್ಲವೇ? ಇದನ್ನು ಹೇಗೆ ತಡೆಗಟ್ಟಬಹುದು ಎಂದು ನೋಡೋಣ. ಮೊದಲನೆಯದಾಗಿ ನಿಧಾನ ಪರಿವರ್ಜನ. ನಿಧಾನ ಎಂದರೆ ರೋಗಕ್ಕೆ ಕಾರಣ. ನಿಧಾನ ಪರಿವರ್ಜನೆ ಎಂದರೆ ರೋಗಕ್ಕೆ ಕಾರಣೀಭೂತವಾದ ಅಂಶಗಳನ್ನು ತ್ಯಜಿಸುವುದು ಅಥವಾ ಅದರಿಂದ ದೂರವಿರುವುದು ಎಂದು ಅರ್ಥ. ಉದಾಹರಣೆಗೆ ಜನನಿಬಿಡ ಪ್ರದೇಶದಿಂದ ದೂರವಿರುವುದು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು, ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಇತ್ಯಾದಿ. ಎರಡನೆಯದಾಗಿ ಸ್ವಸ್ಥಸ್ಯ ಊರ್ಜಸ್ಕರ ಆತುರಸ್ಯ ರೋಗನುತ್. ಸ್ವಸ್ಥಸ್ಯ ಊರ್ಜಸ್ಕರ ಅಂದರೆ ದಿನನಿತ್ಯ ಹಿತಮಿತ ಆಹಾರವನ್ನು ಸೇವಿಸುವುದು. ದಿನಚರ್ಯ, ಋತುಚರ್ಯ, ಸದ್ವ್ರತಗಳ ಪಾಲನೆಯಿಂದ ಸ್ವಸ್ಥ ವ್ಯಕ್ತಿಗಳು ತಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದು ಮಾತ್ರವಲ್ಲದೆ ರಸಾಯನ ವಾಜೀಕರಣ ಚಿಕಿತ್ಸಾ ಪದ್ಧತಿಯಿಂದ ವ್ಯಾಧಿ ಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವುದು. ಆತುರಸ್ಯ ರೋಗನುತ್. ಆತುರ ಎಂದರೆ ರೋಗಿ. ರೋಗಿಗೆ ರೋಗ ಪ್ರಶಮನ ಅಥವಾ ಚಿಕಿತ್ಸೆಯನ್ನು ಆತುರಸ್ಯ ರೋಗನುತ್ ಎನ್ನುತ್ತೇವೆ. ಆಯುರ್ವೇದದಲ್ಲಿ ರೋಗಗಳ ಪ್ರಶಮನಕ್ಕಾಗಿ ಚಿಕಿತ್ಸೆಯನ್ನು ದೈವ ವ್ಯಪಾಶ್ರಯ, ಯುಕ್ತಿ ವ್ಯಪಾಶ್ರಯ ಹಾಗೂ ಸತ್ವಾವಜಯವೆಂದು 3 ವಿಧಗಳಾಗಿ ವಿಂಗಡಿಸಲಾಗಿದೆ. ದೈವ ವ್ಯಪಾಶ್ರಯವು ಮಂತ್ರ, ಮಣಿಧಾರಣೆ, ಮಂಗಳ ಕಾರ್ಯ, ಬಲಿ, ಉಪಹಾರ, ಹೋಮ, ನಿಯಮ, ಪ್ರಾಯಶ್ಚಿತ್ತ, ಉಪವಾಸಾದಿಗಳನ್ನು ಒಳಗೊಂಡರೆ, ಯುಕ್ತಿ ವ್ಯಪಾಶ್ರಯವು
ರೋಗ ಪ್ರಶಮನಕ್ಕೆ ತಕ್ಕಂತೆ ಔಷಧಗಳ ಪ್ರಯೋಗ, ಆಹಾರ ವಿಹಾರಗಳ ಪ್ರಯೋಗಗಳನ್ನು ಒಳಗೊಂಡಿದೆ. ಸತ್ವಾವಜಯವೆಂದರೆ ಆಪ್ತ ಸಲಹೆ ಎಂದು ಕರೆಯಬಹುದು. ಜ್ಞಾನ, ವಿಜ್ಞಾನ, ಧೈರ್ಯ, ಸ್ಮೃತಿ, ಸಮಾಧಿಗಳ ಮೂಲಕ ಅಹಿತವಾದ ಇಂದ್ರಿಯಾರ್ಥಗಳ ಮೇಲೆ ಮನೋನಿಗ್ರಹವನ್ನು ಸಾಧಿಸುವುದು ಸತ್ವಾವಜಯ. ನಾವು ಈ ಕೋವಿಡ್-19 ಸಂದರ್ಭದಲ್ಲಿ ಈ ಎಲ್ಲ ವಿಧಿವಿಧಾನಗಳನ್ನು ಪರಿಪಾಲಿಸಿ ಕೊರೋನಾ ವೈರಸ್ ಎನ್ನುವ ಮಹಾಮಾರಿಯನ್ನು ತಡೆಗಟ್ಟುವಲ್ಲಿ ಒಂದು ಹೆಜ್ಜೆ ಇಡೋಣ. ಧನ್ಯವಾದಗಳು. ಆಯುರ್ವೇದ ರೀತಿಯ ರೋಗೋತ್ಪತ್ತಿಯ ಕಾರಣಗಳು ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ರೋಗ ನಿಧಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸರಿತಾ ಟಿ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.